ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಜನವರಿಯಿಂದ ಡಿಸೆಂಬರ್ ದಿನಾಂಕ 2023 ವರ್ಷದ ಪ್ರಚಲಿತ ವಿದ್ಯಮಾನಗಳ ವಿಶೇಷ ಸರಣಿ ಇದು. SBK ಕನ್ನಡ ಯೂಟ್ಯೂಬ್ ಚಾನಲಿಂದ ನೀಡಲಾಗ್ತಿರ್ತಕ್ಕಂಥ ಪ್ರಶ್ನೋತ್ತರಗಳು ವರ್ಷದ ಪ್ರಚಲಿತ ವಿದ್ಯಮಾನಗಳ ಸರಣಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಅನುಕೂಲ ಆಗುತ್ತೆ. ಇನ್ನು ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂಗೆ ವರ್ಷದ ಪ್ರಚಲಿತ ವಿದ್ಯಮಾನಗಳ ಈ PDF ನಿಮ್ಗೆ ಏನಾದ್ರು ಬೇಕು ಅಂದರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಗೂಗಲ್ ಪೇ, ಫೋನ್ಪೇ ಮತ್ತು ಪೇಟಿಎಮ್ ಐಡಿಗಳ ಲಿಂಕನ್ನು ಕೊಡಲಾಗಿದೆ. 60 ರೂಪಾಯಿಗಳನ್ನು ಪೇ ಮಾಡಿ ಸ್ಕ್ರೀನ್ಶಾಟನ್ನು SBK1857@gmail.com ಅನ್ನೋ ಇಮೇಲ್ ಐಡಿಗೆ ಕಳಿಸಿದ್ರೆ ಸಾಫ್ಟ್ ಕಾಪಿಯನ್ನು ನಿಮಗೆ ವಾಪಸ್ಸು ಕಳಿಸ್ಕೊಡ್ಲಾಗುತ್ತೆ. ಇನ್ನು 500 ಪ್ರಚಲಿತ ವಿದ್ಯಮಾನಗಳ ಒನ್ ಲೈನರ್ ಅಂದರೆ ಇಲ್ಲಿ ನಾನು ಮಾಡಿರ್ತಕ್ಕಂಥ ವಿಡಿಯೋ ಡೀಟೇಲ್ ಎಕ್ಸ್ಪ್ಲನೇಷನ್ದು 300 MCQ ಇರುತ್ತೆ. ಇದಕ್ಕೆ 60 ರೂಪಾಯಿ ಆಗುತ್ತೆ. ನಿಮಗೆ 500 ಒನ್ ಲೈನರ್ ಕ್ವಶನ್ಸ್ಗಳು ಅಂದರೆ ನೇರವಾದಂಥ ಉತ್ತರಗಳಿರ್ತಕ್ಕಂಥ ಒನ್ ಲೈನರ್ಸ್ ಏನಾದ್ರು ಬೇಕು ಅಂದರೆ ಅದಕ್ಕೆ 30 ರೂಪಾಯಿ ಆಗುತ್ತೆ ಅಷ್ಟೇ. ಅದನ್ನು ಕೂಡ ಸೇಮ್ ಪ್ರೊಸೀಜರಲ್ಲಿ ನೀವು ಫಾಲೋ ಮಾಡಿ ಪೇಮೆಂಟ್ ಮಾಡಿ ಈ ಒಂದು ಇಮೇಲ್ ಐಡಿಗೆ ಕಳಿಸಿ PDF ಅನ್ನು ಡೌನ್ಲೋಡ್ ಮಾಡ್ಕೋಬೋದು. ಹೆಚ್ಚಿನ ಮಾಹಿತಿಗೆ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅವೈಲೇಬಲ್ ಇದೆ ಮತ್ತು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ಅಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ಮೊದಲನೇದಾಗಿ ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷರು ಮತ್ತು CEO ಆಗಿ ನೇಮಕಗೊಂಡಂಥವರು ವೆರಿ ಇಂಪಾರ್ಟೆಂಟು. ರೈಲ್ವೆ ಇತಿಹಾಸದಲ್ಲಿ ಈ ಒಂದು ಅಪೆಕ್ಸ್ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆಯವರು ಶ್ರೀಮತಿ ಜಯವರ್ಮಾ ಸಿನ್ಹಾ ಅವರು ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷೆ ಹಾಗೂ CEO ಆಗಿ ನೇಮಕಗೊಂಡವರಾಗಿರ್ತಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಶ್ರೀಮತಿ ಜಯವರ್ಮಾ ಸಿನ್ಹಾ ಅವರು ರೈಲ್ವೆ ಮಂಡಳಿ ಅಥವಾ ರೈಲ್ವೆ ಸಚಿವಾಲಯದ ನೂತನ ಅಧ್ಯಕ್ಷರು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡಿರ್ತಾರೆ. ಭಾರತೀಯ ರೈಲ್ವೆಯ ಈ ಅಪೆಕ್ಸ್ ಹುದ್ದೆಗೆ ನೇಮಕಗೊಂಡ ಮೊದಲ ಮಹಿಳೆಯರಾಗಿದ್ದಾರೆ. ಸಿನ್ಹಾ ಅವರು 1 ಸೆಪ್ಟೆಂಬರ್ 2023ರಿಂದ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. 118 ವರ್ಷಗಳ ಇತಿಹಾಸದಲ್ಲೇ ರೈಲ್ವೆ ಮಂಡಳಿಯ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಇವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಪ್ರಾಣಿಗಳಿಗೆ ಮೊದಲ IVF ಘಟಕವನ್ನು ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಗುಜರಾತ್ ಆಗುತ್ತೆ. ಗುಜರಾತ್ನ ಅಮ್ರೇಲಿ ಭಾರತದ ಮೊದಲ ಇನ್ ವಿಟ್ರೋ ಫರ್ಟಿಲೈಸೇಷನ್ ಮೊಬೈಲ್ ಸಾಧನವನ್ನು ಜನವರಿ 1, 2023ರಂದು ಪ್ರಾರಂಭ ಮಾಡಲಾಗಿತ್ತು. ಕೇಂದ್ರ ಸಚಿವರಾದಂಥ ಪುರುಷೋತ್ತಮ್ ರೂಪಾಲ್ ಅವರು ಈ ಮೊಬೈಲ್ IVF ಲ್ಯಾಬನ್ನು ಪ್ರಾರಂಭ ಮಾಡಿದರು. ಗುಜರಾತ್ ಬಗ್ಗೆ ಇಲ್ಲಿ ಮಾತಾಡ್ತಿರೋದ್ರಿಂದ ಅಲ್ಲಿಯ ರಾಜಧಾನಿ ಗಾಂಧಿನಗರ, ಆಚಾರ್ಯ ದೇವವ್ರತ್ ಅಲ್ಲಿಯ ರಾಜ್ಯಪಾಲರು, ನಿಮಗೆ ಎಷ್ಟು ಗೊತ್ತಿರಬೇಕು. ಕ್ರಿಸ್ಟಿಯಾನೋ ರೊನಾಲ್ಡೋ ಫುಟ್ಬಾಲ್ನ ದಂತಕಥೆ ಅಂತಲೇ ನಾವು ಕರಿತೀವಿ. ಅತ್ಯಂತ ಹೆಚ್ಚು ಜನಪ್ರಿಯ ಆಟಗಾರರು ಇವರು. ಇತ್ತೀಚೆಗೆ ಯಾವ ಕ್ಲಬ್ಗೆ ಸೇರಿದ್ರು ಅಂದರೆ ಅಲ್ ನಸೈರ್ ಅನ್ನೋ ಒಂದು ಕ್ಲಬ್ಗೆ ಅವರು ಸೇರಿದ್ರು. ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ಮ್ಯಾಂಚೆಸ್ಟರ್ ಯುನೈಟೆಡ್ ಜೊತೆಗಿನ ಒಪ್ಪಂದವನ್ನು ಕೊನೆಗೊಳಿಸಿದ ನಂತರ ಫ್ರೀ ಏಜೆಂಟ್ ಆಗಿದ್ದರು. 2 ವರ್ಷಗಳ ಒಪ್ಪಂದಕ್ಕೆ ಸೌದಿ ಅರೇಬಿಯಾದ ಕ್ಲಬ್ ಆದಂಥ ಅಲ್ ನಸ್ರಾ ಜೊತೆಗೆ ಒಪ್ಪಂದಗಳ ಜೊತೆ ಅವರು ಅಲ್ಲಿಗೆ ಜಾಯ್ನ್ ಆಗಿರ್ತಾರೆ. ವೆರಿ ಇಂಪಾರ್ಟೆಂಟು. 1955ರಲ್ಲಿ ಈ ಅಲ್ ನಸರ್ ಅನ್ನೋ ಒಂದು ಸಂಸ್ಥೆ ಪ್ರಾರಂಭ ಆಗುತ್ತೆ. ಸೌದಿ ನಗರದ ರಿಯಾದ್ನಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. 18 ಕ್ಲಬ್ಗಳನ್ನು ಒಳಗೊಂಡಿರುವ ಸೌದಿ ಪ್ರೊಫೆಷನಲ್ ಲೀಗ್ನಲ್ಲಿ ಈ ಒಂದು ಕ್ಲಬ್ಬು ಪಾರ್ಟಿಸಿಪೇಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟು. ನೆಕ್ಸ್ಟು, ಬ್ರೆಜಿಲ್ ದೇಶದ 39ನೇ ಅಧ್ಯಕ್ಷರಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ ಅನ್ನೋದು ಮುಂದಿನ ಪ್ರಶ್ನೆಯಾಗಿದೆ. ಲೂಲಾ ಡಾ ಸಿಲ್ವಾ ಅವರು ಬ್ರೆಜಿಲ್ನ 39ನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಬ್ರೆಜಿಲ್ನ ರಾಜಧಾನಿ ಬ್ರೆಜಿಲಿಯಾ ಆಗಿರುತ್ತೆ ಮತ್ತು ಅಧಿಕೃತ ಭಾಷೆ ಪೋರ್ಚುಗೀಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ವಿಶ್ವದ ಅತಿದೊಡ್ಡ ಬಯಲು ರಂಗಮಂದಿರ ಧನುಯಾತ್ರಾ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿದೆ? ಸೊ ಒಡಿಸ್ಸಾ ರಾಜ್ಯದಲ್ಲಿ ವಿಶ್ವದ ಅತಿದೊಡ್ಡ ಬಯಲು ರಂಗಮಂದಿರ ಅಂತ ಪರಿಗಣಿಸಲಾಗಿರುವ ಧನುಯಾತ್ರವನ್ನು ಆಚರಣೆ ಮಾಡಲಾಗಿದೆ. ದೇಶದ ಸ್ವಾತಂತ್ರ್ಯದ ಆಚರಣೆಯ ಭಾಗವಾಗಿ 1947-48ರಲ್ಲಿ ಬಾರ್ಗಾಡ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು ಧನುಯಾತ್ರೆ ಅಸ್ತಿತ್ವಕ್ಕೆ ಬಂದಿತ್ತು. ವಾರ್ಷಿಕವಾಗಿ ಆಚರಣೆ ಮಾಡುವಂತಹ ಈ ಒಂದು ಪ್ರಕ್ರಿಯೆ ಹಿಂದೂ ದೇವರಾದ ಕೃಷ್ಣರಿಗೆ ಸಂಬಂಧಪಟ್ಟ ಪ್ರಸಂಗಗಳ ಜಾನಪದ ಕಲಾ ಪ್ರಕಾರಗಳ ಮೂಲಕ ಪ್ರಸ್ತುತಪಡಿಸುವಂತಹ ಒಂದು ಕಾರ್ಯಕ್ರಮ ಆಗಿರುತ್ತೆ. ಸೊ ಕಳೆದ ವರ್ಷ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಗಳು ನೋಡಿ 2023 ನಾನು ಇಲ್ಲಿ ಮಾತಾಡ್ತಿರೋದು ಸಂಪೂರ್ಣವಾದಂತಹ ಕರೆಂಟ್ ಅಫೇರ್ಸ್ ಇದು. 2023 ಜನವರಿಯಿಂದ ಡಿಸೆಂಬರ್ ತನಕ ಯಾವುದೇ ಮಂತದ್ದು ಕ್ವಶನ್ಸ್ ಎಲ್ಲಿ ಬೇಕಾದ್ರೂ ಇರ್ಬೋದು. ಆರ್ಡರ್ ವೈಸ್ ಇದೆ ಅಂತ ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ 27 ಮಂದಿಗೆ ಪ್ರವಾಸಿ ಭಾರತೀಯ ಸಮ್ಮಾನ್ ಪ್ರಶಸ್ತಿಯನ್ನು ಕಳೆದ ಬಾರಿ ಜನವರಿ 2, 2023ರಂದು ಆಯ್ಕೆ ಮಾಡಲಾಗಿತ್ತು. ಇದು ಸಾಗರೋತ್ತರ ಭಾರತೀಯರು NRI ಅಂತ ಕರಿತೀವಿ, ನಾನ್ ರೆಸಿಡೆಂಟ್ ಇಂಡಿಯನ್, ಅವರಿಗೆ ನೀಡುವಂಥ ಅತ್ಯುನ್ನತವಾದ ಗೌರವವಾಗಿರ್ತದೆ. 17ನೇ ಪ್ರವಾಸಿ ಭಾರತ ದಿವಸ್ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನವರಿ 8, ಜನವರಿ 9 ಮತ್ತು ಜನವರಿ 10ರಂದು 2023ನೇ ಇಸ್ವಿಯಲ್ಲಿ ನಡೆದಿತ್ತು.
ಆ ಕಾರ್ಯಕ್ರಮದಲ್ಲಿ ಇವರಿಗೆ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇತ್ತೀಚೆಗೆ ಕೆಳಕಂಡ ಯಾವ ಆಟಗಾರನನ್ನು ಭಾರತದ ವೇಗದ ಬೌಲರ್ ಎಂದು ಪರಿಗಣಿಸಲಾಗಿದೆ? ಸೊ ಉಮ್ರಾನ್ ಮಲ್ಲಿಕ್ ಅನ್ನೋ ಒಬ್ಬ ಆಟಗಾರರು. ಶ್ರೀಲಂಕಾ ವಿರುದ್ಧದ T20 ಪಂದ್ಯದಲ್ಲಿ ಭಾರತದ ವೇಗಿ ಉಮ್ರಾನ್ ಮಲ್ಲಿಕ್ ಸ್ಪೀಡ್ ರಾಡಾರ್ನಲ್ಲಿ 155 ಕಿಲೋಮೀಟರ್ ವೇಗದಲ್ಲಿ ಪ್ರತಿ ಗಂಟೆಗೆ ಕಿಲೋಮೀಟರ್ ವೇಗದಲ್ಲಿ ಚೆಂಡನ್ನು ಎಸೆಯುವ ಮೂಲಕ ಭಾರತದ ವೇಗದ ಬೌಲರ್ ಎನಿಸಿಕೊಂಡಿದ್ದಾರೆ. ಈ ಮೊದಲು ಈ ದಾಖಲೆ ಜಸ್ಪ್ರೀತ್ ಬೂಮ್ರಾ ಅವರ ಹೆಸರಲ್ಲಿತ್ತು. ಗಂಟೆಗೆ 153.6 ಕಿಲೋಮೀಟರ್ ವೇಗದಲ್ಲಿ ಅವರು ಚೆಂಡನ್ನು ಎಸೆದಿದ್ದು ದಾಖಲೆಯನ್ನು ಬರ್ತಿದ್ರು. ಇದಾದಮೇಲೆ ಮುಂದಿನ ಪ್ರಶ್ನೆ ನೋಡಿ. ಸಿಯಾಚಿನ್ ಯುದ್ಧ ಭೂಮಿಯಲ್ಲಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರಾಗಿದ್ದಾರೆ? ಶಿವ್ ಚೌಹಾಣ್ ಅವರು ಸಿಯಾಚಿನ್ ಯುದ್ಧ ಭೂಮಿಯಲ್ಲಿ ನೇಮಕಗೊಂಡ ಮೊಟ್ಟ ಮೊದಲ ಮಹಿಳಾ ಅಧಿಕಾರಿ ಆಗಿರ್ತಾರೆ. ನೆಕ್ಸ್ಟು ಯಾವ ಕ್ರೀಡಾಪಟು ವಿಶ್ವ ರ್ಯಾಪಿಡ್ ಹಾಗೂ ವಿಶ್ವ ಬ್ಲಿಟ್ಸ್ ಚೆಸ್ ಪ್ರಶಸ್ತಿ ಎರಡನ್ನೂ ಕೂಡ ಗೆದ್ದಿದ್ದಾರೆ? ವೆರಿ ಇಂಪಾರ್ಟೆಂಟ್ ಇದು ಅಂತಾರಾಷ್ಟ್ರೀಯ ಕ್ರೀಡಾ ದೃಷ್ಟಿಕೋನದಿಂದ. ಮ್ಯಾಗಸ್ ಕಾರ್ಲ್ಸನ್, ನಾರ್ವೆಯ ಗ್ರ್ಯಾಂಡ್ ಮಾಸ್ಟರ್ ಆದ ಮ್ಯಾಗಸ್ ಕಾರ್ಲ್ಸನ್ ಅವರು ಅಲ್ಮಾಟಿಯಲ್ಲಿ ನಡೆದ ವಿಶ್ವ ರ್ಯಾಪಿಡ್ ಮತ್ತು ವಿಶ್ವ ಬ್ಲಿಟ್ಸ್ ಚೆಸ್ ಚಾಂಪಿಯನ್ಶಿಪ್ ಎರಡನ್ನ ಗೆಲ್ಲುವ ಮೂಲಕ ಅಭೂತಪೂರ್ವ ಸಾಧನೆಯನ್ನು ಮಾಡಿದ್ದಾರೆ. ಅವರ ವೃತ್ತಿ ಜೀವನದಲ್ಲಿ 3ನೇ ಬಾರಿಗೆ ತಮ್ಮ 32 ವಯಸ್ಸಿನ ಅತಿ ಕಡಿಮೆ ವೃತ್ತಿ ಜೀವನದಲ್ಲಿ 3 ಜಾಗತಿಕ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಳನ್ನು ಅವರು ಗೆದ್ದಿದ್ದಾರೆ. ಅದರಲ್ಲಿ ಕ್ಲಾಸಿಕಲ್, ರ್ಯಾಪಿಡ್ ಮತ್ತು ಬ್ಲಿಟ್ಸ್ ಇವು 3 ಕೂಡ ಜಾಗತಿಕ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಗಳಾಗಿವೆ. 2022ರ ಒಂದನೇ ವರ್ಷದಲ್ಲಿ ಇತರ ಯಾವುದೇ ಆಟಗಾರ ಕೂಡ ರ್ಯಾಪಿಡ್ ಮತ್ತು ಬ್ಲಿಟ್ಸ್ 2 ಪ್ರಶಸ್ತಿಗಳನ್ನು ಏಕಕಾಲದಲ್ಲಿ ಗೆದ್ದಿರೋದಿಲ್ಲ. ಮುಂದಿನ ಪ್ರಶ್ನೆ. UN ಹ್ಯಾಬಿಟಾಟ್ಸ್ ವರ್ಲ್ಡ್ ಹ್ಯಾಬಿಟ್ ಅವಾರ್ಡ್ 2023 ಒಡಿಸ್ಸಾ ರಾಜ್ಯಕ್ಕೆ ನೀಡಲಾಗಿದೆ. ಯಾವ ಉದ್ದೇಶಕ್ಕೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಪ್ರಶ್ನೆ. ಇದು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ಭಾರತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುದ್ದಿಗಳಲ್ಲಿ ಬರುತ್ತೆ. ಜಗ ಮಿಷನ್ ಅಂತ ಒಡಿಸ್ಸಾದಲ್ಲಿ ನಡೆಸಲಾಗಿತ್ತು. ಆ ಒಂದು ಮಿಷನ್ಗೋಸ್ಕರ ಈ ಅವಾರ್ಡನ್ನು ಅವ್ರಿಗೆ ಕೊಡಲಾಗಿದೆ. ಈ ಮಿಷನ್ನ 5T ಉಪಕ್ರಮ ಅನ್ನೋ ಒಂದು ಧ್ಯೇಯವಾಕ್ಯವನ್ನು ಇಟ್ಕೊಂಡು ನಡೆಸಲಾಗಿತ್ತು. ಸೊ ಜಗ ಮಿಷನ್ ಅನ್ನೋದು ಸ್ಲಮ್ ನಿವಾಸಿಗಳ ಜೀವನವನ್ನು ಸುಧಾರಿಸೋದಕ್ಕೆ ಒಡಿಸ್ಸಾ ಸರ್ಕಾರ ಕೈಗೊಂಡಿದ್ದಂತಹ ಸ್ಲಮ್ ಪುನರ್ವಸತಿ ಉಪಕ್ರಮವಾಗಿತ್ತು. ಈ ಒಂದು ಉಪಕ್ರಮದ ಮಹತ್ವವನ್ನು ಅರಿತು ಮತ್ತು ಅದರ ಪರಿಣಾಮಕಾರಿ ಇಂಪ್ಲಿಮೆಂಟೇಷನ್ ಅಂತ ಏನು ಕರಿತೀವಿ ಅಲ್ಲಿ ಬದಲಾವಣೆಗಳನ್ನು ಗಮನಿಸಿದಂತಹ ವಿಶ್ವಸಂಸ್ಥೆ UN ಹ್ಯಾಬಿಟಾಟ್ ವರ್ಲ್ಡ್ ಹ್ಯಾಬಿಟೇಟ್ ಅವಾರ್ಡ್ಸನ್ನು ಒಡಿಸ್ಸಾ ರಾಜ್ಯಕ್ಕೆ ನೀಡಿ ಗೌರವಿಸಿದೆ. ನೆಕ್ಸ್ಟು ನ್ಯೂಯಾರ್ಕ್ ಫಿಲ್ಮ್ ಕ್ರಿಟಿಕ್ಸ್ ಸರ್ಕಲ್ನಲ್ಲಿ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಗೆದ್ದಂಥವ್ರು ಯಾರು? ಇದು ನಮ್ಮ SS ರಾಜಮೌಳಿಯವರು. ನ್ಯೂಯಾರ್ಕ್ ಫಿಲ್ಮ್ ಕ್ರಿಟಿಕ್ಸ್ ಸರ್ಕಲ್ SS ರಾಜಮೌಳಿ ಅವರಿಗೆ ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಆಸ್ಕರ್ ಇರ್ಬೋದು, ಬಹಳ ಇಂಪಾರ್ಟೆಂಟು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳು. ಅದರಲ್ಲಿ ಇದು ಕೂಡ ಒಂದು. ಇನ್ನು ಆಸ್ಕರ್ಗೂ ಕೂಡ ಬರ್ತೀನಿ, ಅಲ್ಲೂ ಕೂಡ ಪ್ರಶ್ನೋತ್ತರಗಳಿವೆ. ನ್ಯೂಯಾರ್ಕ್ನ ಫಿಲ್ಮ್ ಕ್ರಿಟಿಕ್ಸ್ ಸರ್ಕಲ್ನ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು SS ರಾಜಮೌಳಿ ಅವರಿಗೆ ನೀಡಲಾಗಿದೆ. RRR ಅನ್ನೋ ಒಂದು ಸಿನಿಮಾಗೆ ಒಂದು ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗಿದೆ. ಅವರ ಚಿತ್ರ RRR 2023ಯಲ್ಲಿ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿಗಳನ್ನು ನಾಮನಿರ್ದೇಶನವನ್ನು ಪಡೆದಿತ್ತು. ತದನಂತರ ಎಲ್ಲೆಲ್ಲಿ ಗೆದ್ದಿತ್ತು ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ಮುಂದಿನ ಪ್ರಶ್ನೆಗಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ. ನಾಟು ಅನ್ನೋ ಚಿತ್ರಕ್ಕೆ ಪ್ರಶಸ್ತಿಯನ್ನು ಕೂಡ ಆಸ್ಕರ್ ಪ್ರಶಸ್ತಿಯನ್ನು ಕೂಡ ಅದು ಪಡೆದುಕೊಂಡಿದೆ. ಎಲ್ಲ ಮಾಹಿತಿಗಳು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟು 17ನೇ ಪ್ರವಾಸಿ ಭಾರತೀಯ ದಿವಸ್ ಯಾವ ನಗರದಲ್ಲಿ ನಡೆದಿತ್ತು? ವೆರಿ ಇಂಪಾರ್ಟೆಂಟು. ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನ ಜನವರಿಯಲ್ಲಿ ಬಂದಿರೋದ್ರಿಂದ ಈ ವರ್ಷ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿದ್ದೇನೆ. ಕಳೆದ ವರ್ಷ ಎಲ್ಲಿ ನಡೆದಿತ್ತು, ಈ ವರ್ಷ ಎಲ್ಲಿ ನಡೆಯುತ್ತೆ ಅನ್ನೋ ಅಪ್ಡೇಟನ್ನು ತೆಗೆದುಕೊಳ್ಳಿ. ಇದು ಇಂದೋರಲ್ಲಿ ನಡೆದಿತ್ತು ಜನವರಿ 8, 9, 10ರಂದು 17ನೇ ಪ್ರವಾಸಿ ಭಾರತೀಯ ದಿವಸ್. ನರೇಂದ್ರ ಮೋದಿಯವರು ಜನವರಿ 9ರಂದು ಈ ಒಂದು ಸಮಾವೇಶವನ್ನು ಉದ್ಘಾಟನೆ ಮಾಡಿದರು. ನೆಕ್ಸ್ಟ್, G20ಯ ಮೊದಲ ಹಣಕಾಸಿನ ಸೇರ್ಪಡೆಗಾಗಿ ಜಾಗತಿಕ ಪಾಲುದಾರಿಕೆ ಸಭೆಯು ಯಾವ ನಗರದಲ್ಲಿ ಪ್ರಾರಂಭವಾಯಿತು? ಇದು ನಮ್ಮ ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾದಲ್ಲಿ ಪ್ರಪಂಚಾದ್ಯಂತ ಪ್ರಮುಖ ಸಂದರ್ಶಕರು, ಗಮನಾರ್ಹ ವ್ಯಕ್ತಿಗಳ ಉದಾತ್ತ ಉಪಸ್ಥಿತಿಯೊಂದಿಗೆ ಜನವರಿ 9, 2023ರಂದು ನಡೆದಿತ್ತು. ಸೊ ಪ್ರಮುಖ ಉದ್ದೇಶ ಏನು ಅಂದರೆ ಆರ್ಥಿಕ ಯಶಸ್ಸು ಮತ್ತು ಉತ್ಪಾದನೆಯ ಬೆಳವಣಿಗೆಯನ್ನು ಉತ್ತೇಜಿಸುವ ಸಲುವಾಗಿ ಅಂಚಿನಲ್ಲಿರುವ ವ್ಯಕ್ತಿಗಳಿಗೆ ಡಿಜಿಟಲ್ ವಹಿವಾಟುಗಳ ಪ್ರವೇಶವನ್ನು ಸುಧಾರಿಸುವುದರ ಮೇಲೆ ಕೇಂದ್ರೀಕರಿಸಿದ ಒಂದು ಸುತ್ತಿನ ಚರ್ಚಾ ಕಾರ್ಯಕ್ರಮ ಇದಾಗಿತ್ತು. ನೆಕ್ಸ್ಟು, ಇತ್ತೀಚೆಗೆ ನಿಧನರಾದಂಥ ಮೊದಲ ಕಾಶ್ಮೀರಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರ ಹೆಸರೇನು? ರೆಹಮಾನ್ ರಾಹಿ ಅಂತ.
ಪ್ರಸಿದ್ಧ ಕವಿ, ಕಾಶ್ಮೀರದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಇವರು. ವೆರಿ ವೆರಿ ಇಂಪಾರ್ಟೆಂಟು, ಮುಂಬರುವ ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆಗಳಿದೆ. ಯಾಕೆಂದರೆ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕಾಶ್ಮೀರಿಗರು ಇವರು. ಜನವರಿ 9, 2023 ಇವರು ನಿಧನರಾದರು. ಅವರಿಗೆ 98 ವರ್ಷ ವಯಸ್ಸಾಗಿತ್ತು. 2007ರಲ್ಲಿ ಸಿಯಾ ರೂಡ್ ಜಿರೇನ್ ಮಾಂಚ್ ಸಂಗ್ರಹಕ್ಕಾಗಿ ದೇಶದ ಅತ್ಯುನ್ನತ ಸಾಹಿತ್ಯ ಗೌರವವಾದ ಜ್ಞಾನಪೀಠವನ್ನು ಅವರು ಪಡ್ಕೊಂಡಿದ್ದಾರೆ. ಇನ್ನು 2000ನೇ ಇಸ್ವಿಯಲ್ಲಿ ಅವರಿಗೆ ಪದ್ಮಶ್ರೀ ಕೂಡ ಸಿಕ್ಕಿದೆ. ನಮ್ಮ ದೇಶದ 4ನೇ ಅತ್ಯುನ್ನತ ನಾಗರಿಕ ಗೌರವ ಪದ್ಮಶ್ರೀ ಪುರಸ್ಕಾರವನ್ನು ಅವರಿಗೆ ನೀಡಲಾಗಿದೆ. ಇದನ್ನು ಹೊರತುಪಡಿಸಿ ನವರೋಜ್ ಈ ಸಭಾ ಕವನ ಪುಸ್ತಕಕ್ಕಾಗಿ ಸಾಹಿತ್ಯ ಅಕಾಡೆಮಿ ಕೂಡ ಅವರಿಗೆ 1961ರಲ್ಲೇ ಸಿಕ್ಕಿರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಮೊದಲ ಡಿಜಿಟಲ್ ಬ್ಯಾಂಕಿಂಗ್ ರಾಜ್ಯವಾಗಿದೆ? ಸರಿಯಾದಂಥ ಉತ್ತರ ಕೇರಳ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಜನವರಿ 7, 2023 ಬ್ಯಾಂಕಿಂಗ್ ಸೇವೆಗಳನ್ನು ಸಂಪೂರ್ಣವಾಗಿ ಡಿಜಿಟಲ್ ಆಗಿಸುವ ದೇಶದ ಮೊದಲ ರಾಜ್ಯ ಕೇರಳ ಅಂತ ಘೋಷಣೆ ಮಾಡಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟು, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋ ಸಾಧ್ಯತೆಗಳಿದೆ. ವಿಶ್ವ ಹಿಂದಿ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? ಜನವರಿ 10ರಂದು ವಿಶ್ವ ದಿನ ಅಂತ ಆಚರಣೆ ಮಾಡ್ತೀವಿ. ಮತ್ತು ರಾಷ್ಟ್ರೀಯ ಹಿಂದಿ ದಿನ ಅಂತ ಸೆಪ್ಟೆಂಬರ್ 14 ಆಚರಣೆ ಮಾಡ್ತೀವಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿಯನ್ನು ಮೊಟ್ಟ ಮೊದಲು ಮಾತಾಡಿದ ದಿನ ಇದು. 1975 ಇಸ್ವಿಯಲ್ಲಿ ಈ ದಿನಾಂಕದಂದು ಜನವರಿ 10ರಂದು ನಾಗ್ಪುರದ ಉದ್ಘಾಟನಾ ಸಮಾರಂಭದಲ್ಲಿ ಹಿಂದಿ ವಿಶ್ವ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿತ್ತು. ಈ ಎರಡು ಪ್ರಮುಖ ಉದ್ದೇಶಗಳಿಂದ ಪ್ರತಿ ವರ್ಷ ಇದನ್ನು ಆಚರಣೆ ಮಾಡ್ತಾರೆ. ಜನವರಿ 12, 2023 26ನೇ ರಾಷ್ಟ್ರೀಯ ಯುವ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಉದ್ಘಾಟಿಸಿದ್ದಾರೆ? ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕದ ಹುಬ್ಬಳ್ಳಿಯಲ್ಲಿ 26ನೇ ರಾಷ್ಟ್ರೀಯ ಯುವ ಉತ್ಸವಕ್ಕೆ ಕಳೆದ ವರ್ಷ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದರು. ಸ್ವಾಮಿ ವಿವೇಕಾನಂದರ ಜನ್ಮದಿನದಂದು ಅವರ ಮೌಲ್ಯಗಳು, ಬೋಧನೆಗಳು, ಅವರ ಸಾಧನೆಗಳನ್ನು ಗೌರವಿಸುವುದು ರಾಷ್ಟ್ರೀಯ ಯುವ ದಿನದ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಮೂಲಕ ಪ್ರತಿ ವರ್ಷ ರಾಷ್ಟ್ರೀಯ ಯುವ ಉತ್ಸವದಲ್ಲಿ ದೇಶದ ಯುವಕರಿಗೆ ದೇಶದ ಅಭಿವೃದ್ಧಿಗೆ, ರಾಷ್ಟ್ರೀಯ ಅಭಿವೃದ್ಧಿಯತ್ತ ಅವರನ್ನು ಉತ್ತೇಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಡೆಸ್ತಾರೆ. ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪೃಥ್ವಿ 2ರ ಪರೀಕ್ಷಾ ಉಡಾವಣೆಯನ್ನು DRDO ಯಾವ ರಾಜ್ಯದಲ್ಲಿ ನಡೆಸಿತು? DRDO ಅಂದರೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್. ಇವರು ಒಡಿಸ್ಸಾ ರಾಜ್ಯದ ಒಡಿಸ್ಸಾ ಕರಾವಳಿಯ ಚಂಡೀಪುರದ ಇಂಟಿಗ್ರೇಟೆಡ್ ಟೆಸ್ಟರ್ ರೇಂಜ್ನಲ್ಲಿ ಅಲ್ಪ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪೃಥ್ವಿ 2ರ ತರಬೇತಿ ಉಡಾವಣೆಯನ್ನು ಯಶಸ್ವಿಯಾಗಿ ನಡೆಸಿದ್ರು. ಈ ಪೃಥ್ವಿ 2 ಕ್ಷಿಪಣಿ ಏನಪ್ಪ ಅಂದರೆ ಇದೊಂದು ಸುಸ್ಥಾಪಿತ ವ್ಯವಸ್ಥೆಯಾಗಿದ್ದು ಭಾರತದ ಪರಮಾಣು ನಿರೋಧಕತೆಯ ಪ್ರಮುಖ ಅಂಶ ಇದಾಗಿರುತ್ತೆ. ಮುಂದಿನ ಪ್ರಶ್ನೆ, CPCBಯ ವರದಿಯ ಪ್ರಕಾರ ಭಾರತದ ಅತ್ಯಂತ ಕಲುಷಿತ ನಗರ ಯಾವುದು? ಸೊ ದೆಹಲಿ ನಗರ ಭಾರತದ ಅತ್ಯಂತ ಕಲುಷಿತ ನಗರ ಅಂತ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿ CPCBಯ ಹೊಸ ಅಂಕಿಅಂಶಗಳ ಪ್ರಕಾರ ಮಾಹಿತಿಯನ್ನು ಹಂಚಿಕೊಳ್ಳಲಾಗಿತ್ತು. ತ್ರಿಬಲ ಚಲನಚಿತ್ರದಿಂದ ಗೋಲ್ಡನ್ ಗ್ಲೋಬ್ ಪ್ರಶಸ್ತಿ ವಿಜೇತ ನಾಟು ನಾಟು ಹಾಡಿನ ಸಂಯೋಜಕರು ಯಾರು? ವೆರಿ ವೆರಿ ಇಂಪಾರ್ಟೆಂಟು, ಸರಿಯಾದ ಉತ್ತರ MM ಕಿರವಾಣಿ ಅವರು. ಸೊ ಇದರ ಬಗ್ಗೆ ಪ್ರಶ್ನೆಗಳು ರಿಪೀಟ್ ಆಯ್ತಿರ್ತವೆ, ನೀವು ಇದನ್ನು ನೋಡ್ಕೋಬೋದಾಗಿದೆ. 2023ರ ಹೆಂಡ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕದಲ್ಲಿ ಭಾರತದ ಸ್ಥಾನ ಎಷ್ಟು? ಸೊ 85ನೇ ಸ್ಥಾನದಲ್ಲಿ ಭಾರತ ಇದೆ. ಲಂಡನ್ನಲ್ಲಿರುವ ವಿಶ್ವಾದ್ಯಂತ ಪೌರತ್ವ ಮತ್ತು ನಿವಾಸ ಸಲಹೆ ಸಂಸ್ಥೆಯಾದ ಹೆಂಡ್ಲಿ ಪಾಸ್ಪೋರ್ಟ್ಸ್ 2023ನೇ ಸಾಲಿನ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕವನ್ನು ಘೋಷಣೆ ಮಾಡಿದ್ದಾರೆ. ಇದು ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ನೀಡಿದ ಡಾಟಾವನ್ನು ಆಧರಿಸಿ ಬಿಡುಗಡೆ ಮಾಡಿರ್ತಕ್ಕಂತಹ ಸಂಸ್ಥೆಯಾಗಿದೆ. ಪಾಸ್ಪೋರ್ಟ್ನಲ್ಲಿ ಭಾರತ 85ನೇ ಸ್ಥಾನವನ್ನು ಪಡೆದಿದ್ದು 59 ದೇಶಗಳಿಗೆ ವೀಸಾ ಮುಕ್ತ ಪ್ರವೇಶವನ್ನು ಭಾರತ ಅನುಮತಿಸುತ್ತೆ. ಕಳೆದ 2019ರಲ್ಲಿ 82ನೇ ಸ್ಥಾನದಲ್ಲಿತ್ತು, 2020ರಲ್ಲಿ 84ನೇ ಸ್ಥಾನ, 2021ರಲ್ಲಿ 85, 2022ರಲ್ಲಿ 83ನೇ ಸ್ಥಾನವನ್ನು ಭಾರತ ಪಡ್ಕೊಂಡಿತ್ತು ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ಬೋದು. ನೆಕ್ಸ್ಟ್, ಮಿಸ್ ಯೂನಿವರ್ಸ್, ವೆರಿ ವೆರಿ ಇಂಪಾರ್ಟೆಂಟು. ಈ ಪ್ರಶಸ್ತಿಯನ್ನು ಪಡೆದುಕೊಂಡಂಥವ್ರು ಯಾರು? ಆಲ್ಬೋನಿ ಗೇಬ್ರಿಯಲ್ ಅನ್ನೋರು ಅಮೆರಿಕಾದ ಆಲ್ಬೋನಿ ಗೇಬ್ರಿಯಲ್ 2022ನೇ ಸಾಲಿನ ವಿಶ್ವಸುಂದರಿ ಪ್ರಶಸ್ತಿಯನ್ನು ಪಡೆದುಕೊಂಡವರು ಆಗಿರ್ತಾರೆ. ಸೊ ಈ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಟಾಪ್ 16ರಲ್ಲಿ ಭಾರತದ ದಿವಿತಾ ರೈ ನ್ಯೂ ಓರ್ಲಿಯನ್ಸ್ನಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸಿದರು. ಟಾಪ್ 16ನಲ್ಲಿ ಇವರು ಕಾಣಿಸ್ಕೊಂಡಿದ್ರು ಅನ್ನೋದನ್ನು ನೀವು ಗಮನಿಸಬೇಕು. ಇನ್ನು ವೆನಿಜುವೆಲಾ ಮತ್ತು ಡೊಮಿನಿಕ್ ರಿಪಬ್ಲಿಕ್ ತದನಂತರ ಸ್ಥಾನಗಳನ್ನು 2 ಮತ್ತು 3ನೇ ಸ್ಥಾನಗಳನ್ನು ಪಡ್ಕೊಂಡಂಥ ದೇಶಗಳಾಗಿರ್ತವೆ.
ಕೇರಳದ ಯಾವ ಜಿಲ್ಲೆಯನ್ನು ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತ ಪರಿಗಣಿಸಲಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸರಿಯಾದ ಉತ್ತರ ಕೊಲ್ಲಂ. ಕೇರಳದ ಕೊಲ್ಲಂ ಜಿಲ್ಲೆಯನ್ನು ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತ ಘೋಷಿಸಲಾಗಿದೆ. ಸಮಗ್ರ ಸಂವಿಧಾನಿಕ ಸಾಕ್ಷರತೆಯನ್ನು ಸಾಧಿಸಲು ಸಂವಿಧಾನಾತ್ಮಕ ಆದರ್ಶಗಳನ್ನು ವಹಿಸಿಕೊಂಡ ನಂತರ ಆ ಒಂದು ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸಿದ ನಂತರ ಈ ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ಅಲ್ಲಿಯ ಮುಖ್ಯಮಂತ್ರಿಗಳು ಕೊಲ್ಲಮನ್ನು ಭಾರತದ ಮೊದಲ ಸಂವಿಧಾನ ಸಾಕ್ಷರ ಜಿಲ್ಲೆ ಅಂತ ಘೋಷಿಸಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಯಾವ ಸಂಸ್ಥೆಯು ಗ್ರಾಮೀಣ ಆರೋಗ್ಯ ಅಂಕಿ ಅಂಶಗಳ ವರದಿಯನ್ನು ಪ್ರಕಟ ಮಾಡಿದೆ? ಇದನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಕಟ ಮಾಡುತ್ತೆ. ಮುಂದಿನ ಪ್ರಶ್ನೆ ನೋಡಿ, ಭಾರತ ಮತ್ತು ಫ್ರಾನ್ಸ್ ನಡುವಿನ ನೌಕಾ ವ್ಯಾಯಾಮ 21ನೇ ಆವೃತ್ತಿಯ ಹೆಸರೇನು? ಇದನ್ನು ವರುಣ ಅಂತ ಕರೀತಾರೆ. ಜನವರಿ 16ನೇ ತಾರೀಕು 2023ರಂದು ಭಾರತ ಫ್ರಾನ್ಸ್ ನಡುವೆ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ವರುಣ ಇದರ 21ನೇ ಆವೃತ್ತಿ ನಡೀತು. ನೆಕ್ಸ್ಟ್, ಯಾವ ದೇಶವು ತನ್ನ 75ನೇ ಸ್ವಾತಂತ್ರ್ಯ ದಿನದಂದು ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರದೊಂದಿಗೆ ತನ್ನ ಅಂಚೆ ಚೀಟಿಯನ್ನು ಪರಿಚಯಿಸುತ್ತದೆ? ಸರಿಯಾದ ಉತ್ತರ ಶ್ರೀಲಂಕಾ ಆಗಿರುತ್ತೆ. ಭಾರತದ ಮೊದಲ 3X ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಜನರೇಟರ್ಗಳನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ? ನಮ್ಮ ಕರ್ನಾಟಕದ ಗದಗ್ನಲ್ಲಿ ರಿನ್ಯೂ ಪವರ್ ಭಾರತದ ಮೊದಲ 3X ಪ್ಲಾಟ್ಫಾರ್ಮ್ ವಿಂಡ್ ಟರ್ಬೈನ್ ಜನರೇಟರ್ಗಳನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟು, ಭಡಾರ ಆಲಿಯು ಝೂಫ್ ಅವರು ಭಾರತದಲ್ಲಿ ನಿಧನರಾದ ಯಾವ ದೇಶದ ಉಪಾಧ್ಯಕ್ಷರಾಗಿದ್ದಾರೆ? ಸೊ ಭಾರತಕ್ಕೆ ಬಂದು ನಿಧನರಾಗಿರ್ತಕ್ಕಂಥ ಯಾವ ದೇಶದ ಉಪಾಧ್ಯಕ್ಷರು ಅಂತ ಪ್ರಶ್ನೆ ಇದು. ಸರಿಯಾದ ಉತ್ತರ ಗ್ಯಾಂಬಿಯಾ. ಗ್ಯಾಂಬಿಯಾ ದೇಶದ ಉಪಾಧ್ಯಕ್ಷರಾದ ಬದರಾ ಅಲಿಯು ಝೂಫ್ ಭಾರತದಲ್ಲಿ ಅನಾರೋಗ್ಯದಿಂದ ಜನವರಿ 18, 2023ರಂದು ನಿಧನರಾಗಿದ್ದಾರೆ. ಫ್ರೀಡಮ್ ಆಫ್ ದಿ ಸಿಟಿ ಆಫ್ ಲಂಡನ್ ಪ್ರಶಸ್ತಿಯನ್ನು ಭಾರತದ ಸಂಜಾತ ಬ್ರಿಟಿಷ್ ವ್ಯಕ್ತಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಮನೀಶ್ ತಿವಾರಿ ಅವರು ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಂಡ 5ನೇ ಕಲ್ಸರಿ ದರ್ಜೆಯ ಜಲಾಂತರ್ಗಾಮಿ ನೌಕೆಯ ಹೆಸರೇನು? ಸೊ ಪ್ರಶ್ನೆಗೆ ಸರಿಯಾದ ಉತ್ತರ INS ವರ್ಗೀಸ್ ಅಂತ. ನೆಕ್ಸ್ಟು, ಯಾವ ಸ್ವಾತಂತ್ರ್ಯ ಹೋರಾಟಗಾರನ ಜನ್ಮದಿನದ ನೆನಪಿಗಾಗಿ ಪರಾಕ್ರಮ್ ದಿವಸನ್ನು ಆಚರಣೆ ಮಾಡ್ತೀವಿ? ವೆರಿ ವೆರಿ ಇಂಪಾರ್ಟೆಂಟು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನದ ಸಲುವಾಗಿ ಈ ದಿನವನ್ನು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಜನವರಿ 23ರನ್ನು ಪರಾಕ್ರಮ್ ದಿವಸ್ ಅಂತ ಆಚರಣೆ ಮಾಡಲಾಗುತ್ತೆ. ನೇತಾಜಿಯವರು ಒಡಿಸ್ಸಾದ ಕಟಕ್ನಲ್ಲಿ 1897ರ ಜನವರಿ 23ರಂದು ಜನಿಸಿದ್ರು. ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? 24 ಜನವರಿಯಂದು ಪ್ರತಿ ವರ್ಷ ನಾವು ಇದನ್ನು ಆಚರಣೆ ಮಾಡ್ತೀವಿ. ಭಾರತದ ಮೊದಲ ಮೇಡ್ ಇನ್ ಇಂಡಿಯಾ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ ಬಾರ್ OS ಅನ್ನು ಯಾವ IIT ಸಂಸ್ಥೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಅಂತ ಪ್ರಶ್ನೆ. IIT ಮದ್ರಾಸ್ ಸರಿಯಾದಂಥ ಉತ್ತರ ಆಗಿದೆ. ನಮ್ಮ ಭಾರತದ 74ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳು ಅಂದರೆ ಕಳೆದ ವರ್ಷ ಬಂದಿದ್ದಂತಹ ಮುಖ್ಯ ಅತಿಥಿಗಳು ಯಾರಪ್ಪ ಅಂದರೆ ಅಬ್ದೆಲ್ ಫತಾಹ್ LCC. ಇವರು ರಿಪಬ್ಲಿಕ್ ಆಫ್ ಈಜಿಪ್ಟ್ನ ಅಧ್ಯಕ್ಷರಾಗಿದ್ದಾರೆ. ಕಳೆದ ವರ್ಷ ಇವರು ನಮ್ಮ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳಾಗಿ ಜನವರಿ 24ರಿಂದ 26ರವರೆಗೆ ಬಂದಿದ್ದರು. ಅಂತಾರಾಷ್ಟ್ರೀಯ ಶಿಕ್ಷಣ ದಿನವನ್ನು 24 ಜನವರಿಯಂದು ಪ್ರತಿ ವರ್ಷ ಆಚರಣೆ ಮಾಡ್ತೀವಿ, ಇದು ನಿಮಗೆ ಗೊತ್ತಿರಬೇಕು. ಭಾರತೀಯ ಸೇನೆಯು ಸೈಕ್ಲೋನ್ 1 ಎಂಬ ಜಂಟಿ ತರಬೇತಿ ವ್ಯಾಯಾಮವನ್ನು ಕೆಳಕಂಡ ಯಾವ ದೇಶದೊಂದಿಗೆ ಪ್ರಾರಂಭಿಸಿದೆ? ಸೊ ಈಜಿಪ್ಟ್ನ ಜೊತೆ ಭಾರತ ಈ ಒಂದು ಎಕ್ಸಸೈಸನ್ನು ನಡೆಸ್ತಾ ಇದೆ. ಆ್ಯಕ್ಚುಲಿ ಈ ಎಕ್ಸಸೈಸನ್ನು ನಡೆಸಿದೆ ಅಂತ ಹೇಳಬೇಕು. ಇತ್ತೀಚೆಗೆ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ ಇಂಡಿಯಾ ಓಪನ್ 2023 ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದುಕೊಂಡಂಥವರು ಕುನ್ಲು ಉಟ್ ವಿಡಿಲ್ಸನ್. ಸೊ ನವದೆಹಲಿಯಲ್ಲಿ ನಡೆದಂಥ ಈ ಕಾರ್ಯಕ್ರಮ ನಿಮ್ಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು, ರಾಷ್ಟ್ರೀಯ ಮತದಾರರ ದಿನ ಜನವರಿ 25ನೇ ತಾರೀಕು ಆಚರಣೆ ಮಾಡ್ತೀವಿ. ಭಾರತದ ಚುನಾವಣಾ ಆಯೋಗ 13ನೇ ರಾಷ್ಟ್ರೀಯ ಮತದಾರರ ದಿನವನ್ನು ಕಳೆದ ವರ್ಷ ಆಚರಣೆ ಮಾಡಿತ್ತು. ಇದರ ಒಂದು ಥೀಮ್ ನಿಮ್ಗೆ ಗೊತ್ತಿರಬೇಕು, ಮತದಾನದಂತೆ ಏನೂ ಇಲ್ಲ, ಐ ವೋಟ್ ಫಾರ್ ಶ್ಯೂರ್ ಅನ್ನೋದು ಕಳೆದ ವರ್ಷದ ಥೀಮ್ ಆಗಿತ್ತು. ಈ ವರ್ಷದ ಥೀಮನ್ನು ಕೂಡ ನೋಡ್ಕೊಳ್ಳಿ, ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ತುಂಬ ಅನುಕೂಲ ಆಗುತ್ತೆ. ನ್ಯೂಜಿಲೆಂಡ್ನ 42ನೇ ಪ್ರಧಾನಮಂತ್ರಿಯಾಗಿ ಯಾರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ?
ಕ್ರಿಸ್ಟೋಫರ್ ಲಕ್ಸನ್ ಅವರು. ಕ್ರಿಸ್ಟೋಫರ್ ಲಕ್ಸನ್ ನ್ಯೂಜಿಲೆಂಡ್ನ ಪ್ರಸ್ತುತ 42ನೇ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ನ್ಯೂಜಿಲೆಂಡ್ನ ರಾಜಧಾನಿ ವೆಲ್ಲಿಂಗ್ಟನ್, ಅದು ಓಷಿಯಾನಿಯಾ ಅನ್ನೋ ಖಂಡದಲ್ಲಿ ಕಂಡುಬರುತ್ತೆ. ಪ್ರಪಂಚದ ಮೊದಲ ಇಂಟ್ರಾನಾಸಲ್ ಕೋವಿಡ್-19ನ ಲಸಿಕೆಯ ಹೆಸರೇನು ಅಂತ ಕೇಳಿದ್ದಾರೆ. ಸೊ ಡಾಕ್ಟರ್ ಮನ್ಸುಖ್ ಮಂಡವಿಯಾ, ನಮ್ಮ ಕೇಂದ್ರ ಆರೋಗ್ಯ ಸಚಿವರು, ವಿಶ್ವದ ಮೊದಲ ಇಂಟ್ರಾನಾಸಲ್ ಕೋವಿಡ್-19 ಲಸಿಕೆಯನ್ನು ನವದೆಹಲಿಯಲ್ಲಿ ಪ್ರಾರಂಭ ಮಾಡಿದರು. ಸೊ ಇದನ್ನು ನೀವು ನೋಡ್ಕೋಬೇಕಾಗತ್ತೆ, ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟು ಗ್ರ್ಯಾಂಡ್ ಸ್ಲ್ಯಾಮ್ಗಳು ಅಂತ ಬಂದರೆ ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ಶಿಪ್ 2023ರ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥವರು ನೋವಾಕ್ ಜೋಕ್ವಿಕ್ ಅವರ 10ನೇ ಆಸ್ಟ್ರೇಲಿಯನ್ ಓಪನ್. ಇದು ಕಳೆದ ವರ್ಷ ಅವರು ಗೆದ್ದಂಥ ಮೊದಲನೇ ಗ್ರ್ಯಾಂಡ್ ಸ್ಲ್ಯಾಮು. ಅದಾದಮೇಲೆ ಇನ್ನೂ 2 ಗ್ರ್ಯಾಂಡ್ ಸ್ಲ್ಯಾಮ್ಗಳನ್ನು ಅವರು ಗೆದ್ದಿದ್ದಾರೆ. ಅದನ್ನು ಅಪ್ಡೇಟ್ ನೀವು ಆಮೇಲೆ ಮಾಡ್ಕೋಬೋದಾಗಿರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಇನ್ನು 2023ರದ ಆಸ್ಟ್ರೇಲಿಯಾ ಓಪನ್ನ ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಎಲೈನಾ ರಬೈಕಿನಾ ಅವರು ಅರೀನಾ ಸಂಬಲೇಕಾ ಅವರನ್ನ ಸೋಲಿಸಿ ಗೆದ್ದಿರ್ತಾರೆ. ಎಲೆನಾ ರಬೈಕಿನಾ ಅವರನ್ನು 4-6, 6-3, 6-4 ಸೆಟ್ಗಳಿಂದ ಸೋಲಿಸುವ ಮೂಲಕ ಅರೀನಾ ಸಂಬಲೇಕಾ ಅವರು ಚಾಂಪಿಯನ್ ಆಗಿದ್ದಾರೆ. ನೋವಾಕ್ ಜೋಕ್ವಿಕ್, ಅರೀನಾ ಸಂಬಲೇಕಾ ಇವರು ಪುರುಷ ಮತ್ತು ಮಹಿಳೆಯರು ಆಸ್ಟ್ರೇಲಿಯನ್ ಓಪನ್ 2023 ಗೆದ್ದಂಥವ್ರು. ಪುರುಷರ ಹಾಕಿ ವಿಶ್ವಕಪ್ 2023 ಗೆದ್ದಂಥ ದೇಶ ಜರ್ಮನಿ. ನಮ್ಮ ಭಾರತದ ಭುವನೇಶ್ವರದ ಕಳಿಂಗ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯ ನಡೀತು. 5-4 ಗೋಲುಗಳಿಂದ, ಪೆನಲ್ಟಿ ಶೂಟೌಟ್ನಲ್ಲಿ 5-4 ಗೋಲುಗಳಿಂದ ಈ ಒಂದು ಹಾಕಿ ವಿಶ್ವಕಪ್ 2023 ಜರ್ಮನಿ ತಂಡ ಗೆದ್ದುಕೊಂಡಿದೆ. ರಾಷ್ಟ್ರಪತಿ ಭವನದ ಮೊಘಲ್ ಉದ್ಯಾನದ ಹೊಸ ಹೆಸರೇನು ಅಂತ ಕೇಳಿದ್ದಾರೆ. ಇದರ ಹೆಸರು ಅಮೃತ ಉದ್ಯಾನ ಅಂತ ಕೇಂದ್ರ ಸರ್ಕಾರ ಮೊಘಲ್ ಗಾರ್ಡನ್ಸನ್ನು ಅಮೃತ್ ಗಾರ್ಡನ್ಸ್ ಅಂತ ಮರುನಾಮಕರಣವನ್ನು ಮಾಡಿದೆ. ಇದು ಅಮೃತ ಮಹೋತ್ಸವ, ನಮ್ಮ 75ನೇ ವಾರ್ಷಿಕೋತ್ಸವದ ಅಮೃತ ಮಹೋತ್ಸವದ ಭಾಗವಾಗಿ ಮರುನಾಮಕರಣ ಮಾಡಲಾಗಿದೆ. ಅಂಡರ್-19 ಮಹಿಳಾ T20 ವಿಶ್ವಕಪ್ 2023 ಭಾರತ ತಂಡ ಯಾವ ದೇಶವನ್ನು ಸೋಲಿಸಿ ಪ್ರಶಸ್ತಿಯನ್ನು ಗೆದ್ದಿತು ಅಂತ ಕೇಳಿದ್ದಾರೆ. ಸೊ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಈ ಒಂದು ಟೂರ್ನಮೆಂಟ್ನಲ್ಲಿ ಜಯವನ್ನು ಸಾಧಿಸಿದೆ. ಗಣರಾಜ್ಯೋತ್ಸವ 2023 ಅತ್ಯುತ್ತಮ ಕೋಷ್ಟಕ ಪ್ರಶಸ್ತಿ ಯಾವ ರಾಜ್ಯದ ಟ್ಯಾಬ್ಲೋ ಗೆದ್ದುಕೊಂಡಿದೆ? ಸೊ ಉತ್ತರಾಖಂಡ ತನ್ನ ಟ್ಯಾಬ್ಲೋಗಾಗಿ ಮೊದಲ ಸ್ಥಾನವನ್ನು ಪಡೆದರೆ, ಮಹಾರಾಷ್ಟ್ರ 2 ಮತ್ತು ಉತ್ತರ ಪ್ರದೇಶ 3ನೇ ಸ್ಥಾನವನ್ನು ಪಡೆದುಕೊಂಡಿವೆ. ವೆರಿ ಇಂಪಾರ್ಟೆಂಟ್. ಭಾರತದ ವಾಯುಪಡೆಯ ಹೊಸ ಉಪಮುಖ್ಯಸ್ಥರಾಗಿ ನೇಮಕಗೊಂಡಂಥವ್ರು, ಸೊ ಆವಾಗ ಉಪಮುಖ್ಯಸ್ಥರಾಗಿ ನೇಮಕಗೊಂಡಂಥವ್ರು ಯಾರು ಅಂದರೆ ಅಮರ್ಪ್ರೀತ್ ಸಿಂಗ್ ಅಂತ. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ಫೆಬ್ರವರಿ 2023 ಅವರು ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. 74ನೇ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಯಾವ ರಾಜ್ಯದ ಟ್ಯಾಬ್ಲೋಗೆ ಪೀಪಲ್ ಚಾಯ್ಸ್ ಅವಾರ್ಡ್ ಸಿಕ್ಕಿದೆ? ಸೊ ಗುಜರಾತ್ನ ಕ್ಲೀನ್ ಆ್ಯಂಡ್ ಗ್ರೀನ್ ಎನರ್ಜಿಯ ಮೇಲೆ ಬಂದಿದ್ದಂತಹ ಗುಜರಾತ್ ರಾಜ್ಯದ ಟ್ಯಾಬ್ಲೋಗೆ ಪೀಪಲ್ ಚಾಯ್ಸ್ ಅವಾರ್ಡ್ ವಿಭಾಗದಲ್ಲಿ ಮೊದಲ ಸ್ಥಾನ ಸಿಕ್ಕಿರುತ್ತೆ. ವೆರಿ ಇಂಪಾರ್ಟೆಂಟ್. ಎನಿಡಾ UK ಅಚೀವರ್ಸ್ ಆನರ್ಸ್ನಿಂದ ಜೀವಮಾನ ಸಾಧನೆ ಪ್ರಶಸ್ತಿಗಳನ್ನು ಕೆಳಗಿನ ಯಾರಿಗೆ ನೀಡಲಾಗಿದೆ? ಸೊ ಮನಮೋಹನ್ ಸಿಂಗ್ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಭಾರತದ ಮಾಜಿ ಪ್ರಧಾನಮಂತ್ರಿಗಳಾದ ಮನಮೋಹನ್ ಸಿಂಗ್ ಅವರ ಆರ್ಥಿಕ ಮತ್ತು ರಾಜಕೀಯ ಜೀವನಕ್ಕೆ ನೀಡಿದ ಕೊಡುಗೆಯನ್ನು ಪರಿಗಣಿಸಿ ಲಂಡನ್ನಲ್ಲಿ ಭಾರತ UK ಅಚೀವರ್ಸ್ ಗೌರವದಿಂದ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಗೇಬ್ರಿಯಲ್ ಚಂಡಮಾರುತದ ದೃಷ್ಟಿಯಿಂದ ಯಾವ ದೇಶವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದೆ? ಸರಿಯಾದ ಉತ್ತರ ನ್ಯೂಜಿಲೆಂಡ್ ಆಗಿರುತ್ತೆ.